ಕಟ್ಟಿಲ್ಲ ಅಲ್ಲ ಅವರು ದುಡ್ಡು ಕಟ್ಟಿಲ್ಲ ಇವತ್ತು ನೀವು ಕಟ್ಟೇ ಮಾಡ್ಬಿಡ್ರಿ ತಲೆ ಕೆಡ್ಸ್ಕೊಂಡ್ಬಿಡ್ರಿ ಆಯ್ತಾ ಕಟ್ ಮಾಡೇ ಬಿಡ್ರಿ ನಮ್ಗೆ ಎಲ್ಲಿಂದ ಬಂದು ಪೇಮೆಂಟ್ ಅಣ್ಣ ಹಲೋ ಯಾರು ಮಾತಾಡ್ತಾ ಇದಾರಿಲ್ಲಪ್ಪ ನಾವು ಕರೆಂಟ್ ಬಿಲ್ಲರು ಏನ್ ಸರ್ ಕರೆಂಟ್ ಬಿಲ್ಲರ್ ಕಣಕ 6 ತಿಂಗಳಿಂದ ಕರೆಂಟ್ ಬಿಲ್ಲ ಕಟ್ಟಿಲ್ಲ $3,000 ಬಂದಿತ್ತು ಕಣಮ್ಮ ಅಷ್ಟಾಗಿ ಬಂತು ಸರ್ ಅಷ್ಟೇ ಬಂದ್ರೆ ನನ್ಗೆ ಗೊತ್ತಾಗ್ತದ ಕರೆಂಟ್ ಬಿಲ್ ಉರ್ಸಿರೋದು ನೀವು ವಾಷಿಂಗ್ ಮಿಷಿನ್ ಏನೋ ಇರ್ತಾವಲ್ಲ ಮನೇಲಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಎಲ್ಲ ನೋಡಲ್ಲಿ ರೀಡಿಂಗ್ ಮಾಡ್ರಲ್ಲಿ ಎಷ್ಟು ಹೊಡೈತೆ ನೀವು ಬಂದಿಲ್ವಾ ಸರ್ ನಾವೇನ್ ಮಾಡ್ಲಿ ಕರೆಂಟ್ ಅಯ್ಯ ನಾವು ತಿಂಗಳಿಂದ ಬರ್ತಿದ್ದೆ ನೀವು ಬಂದ್ರೆ ನಾವು ಕಟ್ತಿದ್ವಿ ಸರ್ ಬಂದಿಲ್ಲ ಈಗ ಎಕ್ದಮ್ ಬಂದು 3,000 ಬಂದಿತ್ತಿದ್ರೆ ನಾವ್ ಎಲ್ಲಿಂದ ತರೋದು ಎಲ್ಲಿ ತರ ತಿಂಗಳ ಕಟ್ಟಕ್ಕಾಗಲ್ಲ ನಮ್ಮ ನಿಮಗೆ ತಿಂಗಳ ಕಟ್ಕೊಂಡು ಕಡಿಮೆ ಆಗುತ್ತೆ ನಿಮ್ ಡ್ಯೂಟಿ ನೀವು ಮಾಡ್ಬೇಕು ಸರ್ ತಿಂಗಳ ಮಾಡ್ಬೇಕು ನಮ್ಗೆ ಹೇಳ್ತೀರ ತಿಂಗಳ ನಾವು ಬರ್ತೀವಿ ಒಬ್ರು ನೀವ್ ಇರ್ತೀರ ಒಬ್ರನ್ನೊಬ್ರು ನಿಂತ ಗಂಡನ ಯಾರು ಅವ್ರು ಇರ್ತಾರೆ ಅವ್ರು ನೋಡಿದ್ರೆ ನಮ್ಮ ಮಗ ಬರ್ಲಿ ಅಂತಾರೆ ನೀವ್ ನೋಡಿದ್ರೆ ಈಗ ಹಿಂಗ ಅಂತೀರ ಇವಾಗ ಎಷ್ಟು 3,000 ಬಂದೈತೆ ಕಣಮ್ಮ ಇವಾಗ ಅಷ್ಟಿಲ್ಲ ಸರ್ ಕಟ್ಟಕ್ಕೆ ಯಜಮಾನ್ರಿಲ್ಲ ನಮ್ಗೆ ಕತೆ ಹೇಳ್ಬೇಡಿ ಕಣ ನಮ್ಗೆ ಮೇಲಧಿಕಾರಿ ನಮ್ಗೆ ಮೇಲಧಿಕಾರಿ ಹೇಳಿದ್ದಾರೆ ಯಾರು ಕರೆಂಟ್ ಬಿಲ್ ಕಟ್ಟಿರೋ ಅವ್ರು ಪವರೇ ಕಟ್ ಮಾಡ್ರಿ ಅಂತ ಲೈನ್ ಮ್ಯಾನ್ಗೂ ಕರ್ಕೊಂಡ್ ಬಂದಿನಿ ಲೈನ್ ಮ್ಯಾನ್ ಕಟ್ ಮಾಡ್ಬಿಡ್ರಿ ಸ್ವಲ್ಪ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ವಿ ಮಳೆ ಹಿಡ್ಕೊಂಡೈತಿ ಬಟ್ಟೆ ಅಯ್ಯೋ ನಿಮ್ ಕರ್ತಾಗಿ ನೀವು ದುಡ್ಡು ಕಟ್ಟಿ ನಾವು ರೆಡಿ ಮಾಡ್ತೀವಲ್ಲ ನಾವ್ ಅದಕ್ಕೆ ಇರೋದು ನೀವು ದುಡ್ಡು ಕಟ್ಟಿ ನಾವು ಮುಂದಕ್ಕೆ ಹೋಗ್ತೀವಿ ಯಾಕೆ ಹಿಂಗ್ ಕಾಯ್ತಿದ್ರ ಇಲ್ಲ ಸರ್ ಕಟ್ ಮಾಡಿ ಕಟ್ ಮಾಡ್ಬಿಡಿ ಕಟ್ ಮಾಡ್ಬೇಡಿ ಸರ್ ಸ್ವಲ್ಪ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದಾರೆ ಸರ್ ಈಗ ಕಟ್ತೀರ ಹೆಂಗೆ ಅಮೌಂಟ್ ಮತ್ತೆ ಹೆಂಗೆ ಕಟ್ ಮಾಡಕ್ ಕರ್ಕೊಂಡ್ ಬಂದ್ ಲೈನ್ ₹500 ಕಟ್ತೀವಿ ಸರ್ ಅಷ್ಟಿಲ್ಲ ನಮ್ಮ ಹತ್ರ ನಮ್ಮ ಯಜಮಾನ್ 500 ಇಲ್ಲ ತಡಿ ಲೈನ್ ಹತ್ರ 3,000 ಆಗಿದೆ ಅಮ್ಮ ಈಗ ಅರ್ಧ ಕಟ್ಟಿ ನಿಮ್ಗೆ ಬಿಡ್ತೀವಿ ₹500 ಕಟ್ತೀವಿ ಸರ್ ಎಲ್ಲೋ ನಿಮ್ ಯಜಮಾನ್ ಕರೀರಮ್ಮ ಇಲ್ಲ ಅವರು ಎಲ್ಲೇ ಹೋಯ್ತಾರೆ ಅವರು ಹೋಯ್ತಾರೆ ನಮ್ಮ ಮಗ ಅರ್ಶಿಕೆರೆ ಹೋಯ್ತಾರೆ ಈಗ ₹500 ಕಟ್ತೀವಿ ಸರ್ ಅಷ್ಟೇ ಕಟ್ ಮಾಡ್ಬೇಡ್ರಿ ಸರ್ 500 ಯಾಕೂ ಆಗಲ್ಲಮ್ಮ ಮುಂದಿನ ಸರಿ ಕಟ್ಬೇಕೆಲ್ಲ ಕ್ಲಿಯರ್ ಮಾಡ್ಬೇಕು ಆಯ್ತು ಸರ್ ಕಟ್ತೀವಿ ಈಗ ₹500 ಕೊಡ್ಲಾ ಸರ್ ಕೊಡಿ ಕಟ್ ಮಾಡ್ತೀನಿ ಕಟ್ ಮಾಡ್ಬೇಡ್ರಿ ಸರ್ ನೋಡಮ್ಮ ತಿಂಗಳ ಗಾಡಿ ಕಟ್ಕೊಂಡೋಗಿ ಯಾರಿಗೂ ತೊಂದರೆ ಇರಲ್ಲ ಸುಮ್ಮನೆ ಜಾಸ್ತಿ ಇದೆ ಎಲ್ರಿಗೂ ತೊಂದರೆ ನಮ್ಗೆ ಇದರಲ್ಲಿ ತಿಂಗಳ ಸಂಬಳ ಬರುತ್ತಮ್ಮ ನಮ್ಗೆ ಅವ್ರು ಮೇಲಧಿಕಾರು ನಮ್ಗೆ ಫೋರ್ಸ್ ಮಾಡ್ತಾರೆ ಕಟ್ಟಿ ಅಂತ ಮುಂದಿನ ತಿಂಗಳೆಲ್ಲ ಕ್ಲಿಯರ್ ಮಾಡ್ತೀವಿ ಸರ್ ಕಟ್ಟಿಸ್ಕೊಳ್ಳೋದು ಬಹಳ ಹಿಂಸೆ ಆಗುತ್ತೆ ಆಯ್ತಾ ಏನು ಮೇಡಮ್ ನಿಮ್ಮಂತ ನಮ್ 100 ಜನ ಹಳ್ಳಿ ನಮ್ಗೆ ಹೇಳಿ ಸಾಕಾಗೋಯ್ತು ನಮ್ಗೊಂದ್ಸತಿ ಮುಂದೆ ಮನೆಗೆ ಹೋಗ್ಬರ್ತೀವಿ ನೋಡೋಣ ಅಲ್ಲೇ ಹಿಂಗೇನಂತ ಬೀಗ ಬೇರೆ ಹಾಕವ್ರೆ ಎಲ್ಲೋದ್ರಪ್ಪ ಇವರು ಈ ಮನೇಲಿ ಎಲ್ಲೋದ್ರಪ್ಪ ಪುಟ ಎಲ್ಲ ಹೊರಗಡೆ ಹೋದ್ರು ಹೌದಾ ನೀವ್ ಯಾರು ನಾವು ಕರೆಂಟ್ ಬಿಲ್ಲರ್ ಕಣಪ್ಪ ಕರೆಂಟ್ ಬಿಲ್ಲರು ಎಲ್ಲೋ ಈ ತಾತ್ ಬೇರೆ ನಮ್ಗೆ ಹುಡ್ಕದೆ ಆಗೋಯ್ತಪ್ಪ ಈ ಮನೇಲೆಲ್ಲ ಅತ್ಲಾಗ ಬೀಗ ಹಾಕೋದೇ ಜಾಸ್ತಿ ಆಯ್ತು ಹಳ್ಳಿ ಕಡೆಲೆಲ್ಲ ಸರಿ ಆ ತಾತ್ ಬಂದಾಗ ಕರೆಂಟ್ ಬಿಲ್ ಚೀಟಿ ಕೊಡ್ತೀರಿ ನೀವು ಈ ಮನೆ ನೀವೇ ತಾನೆ ಪಕ್ಕದ ಮನೆಯವರು ಸರಿನಪ್ಪ ಆಯ್ತು ಒಂದು ಚೀಟಿ ಕೊಡ್ತೀನಿ ಬಿಲ್ ಅದು ಅವ್ರು ಬಂದಾಗ ಕೊಟ್ಬಿಡ್ರಿ ತಾಪಟಿ ನೀನು ಕೊಡ್ತೀನಿ ಇದು ಹಿಡ್ಕ ಅವ್ರು ಬಂದಾಗ ಕೊಟ್ಬಿಡು ಏನ್ ಪುಟಿ ನಡೆಯಪ್ಪ ಮುಂದೆ ಹೋಗೋಣ ಲೈನ್ ಮ್ಯಾನ್ ಸರಿ ಬರೋಣ ಹೋಗೋಣ ತಾತ ಕರೆಂಟ್ ಬಿಲ್ ಅವ್ರು ಬಂದ್ರು ಹೌದಾ ಬಂದ್ರಾ ಕರೆಂಟ್ ಬಿಲ್ನಾರ ಇವ್ರು ಮಾಡೋ ಕೆಲಸ ಇನ್ನೇನು ಇಲ್ಲಪ್ಪ ಏನು ಕೆಲಸ ಹೇಳೋರಿಗೆ ಬೀಗ ಹಾಕೊಂಡು ಹೋಗ್ತೀನಿ ತಡಿ ಬರ್ಲಿ ಅದೇನು ನೋಡ್ಕೊಂಡು ಮಾಡ್ತಾರೆ ನೋಡ್ತೀನಿ ತಿಂಗ್ಳಾಗ ಗತಿ ಇಲ್ಲ ಇನ್ನು ತಿಂಗ್ಳಿಗೆ ಕಟ್ಟ ಬಂದ್ಬಿಡ್ತಾರೆ ಅಲ್ಲಾಡ್ಸ್ಕೊಂಡು ತಿಂಗ್ಳಾಗ ಗತಿ ಇಲ್ಲ ಕಳ್ಳು ಹೋದಂಗೆ ಹೋಗ್ಬೇಕು ನಾನೇ ಬೀಗ ಹಾಕ್ಕೊಂಡು ಇವ್ರು ನೋಡಿ ಮಾಡೋ ಕೆಲಸ ಇನ್ನೇನು ಹೇಳು ಪುಟ ಈ ತಾತ ಎಲ್ಲೋದು ಬೊರೆಗೌಡ್ರ ತಾತ ನೀವು ಬರೋದ್ ನೋಡ್ಬಿಟ್ಟು ಬೀಗ ಹಾಕೊಂಡು ಈ ಕಡೆ ಕುಣ್ಕೊಂಡು ಹೋಯ್ತು ಎಕಡೆ ಹೋತಪ್ಪ ಈ ಕಡೆ ಹೋಯ್ತು ಬಾ ಅಲ್ಲೇ ಐತ್ ಮೀಟ್ರ್ ನೋಡೋಣ ಏನಾಯ್ತದು ಅಂತ ಈ ತಾತ ಯಾವಾಗ್ಲೂ ಹಂಗೆ ನಾ ಬರೋ ಟೈಮಲ್ಲೇ ಓಡೋಗುತ್ತೆ
ಓಹೋ, ಮನೆದು ಬೀಗ ಹಾಕ್ಬಿಟ್ಟೈತಲ್ಲ ಬೋರೆ ಕೊಟ್ರು ತಾತ. ಕಾರಣ ಎಲ್ಲಿಗೆ ಹೋಯ್ತು ಏನೋ. ವಯಸ್ಸಲ್ಲೇ ಹಿಂಗೆ ನಮ್ಮಂಗೆ ಹೆಂಗಲ್ಲಿ ಹೆಂಗ್ ಆಡಿರ್ಬೋದು ಈ ತಾತ. ಆಡಿರುತ್ತೆ ಅವ ಅಣ್ಣ. ಓ, ಆಡಿದ್ ಬಿಡು. ಅಲ್ಲೇ ಐತ್ ಬಾ ಮೀಟ್ರ್ ಬಾಕ್ಸ್ ಚೆಕ್ ಮಾಡೋಣ ಏನದು ಅಂತ. ನಂಬರ್ ಹೇಳಂಗೆ 328162. ಓಹೋ, ಇವ ಏನ್ ಬಿಲ್ಲೇ ಕಟ್ಟಿಲ್ಲ ಮರೆ 6 ತಿಂಗಳಿಂದ. ಎಷ್ಟು ಬಂದೈತೆ? 3800 ರೂಪಾಯಿ ಆಗೈತೆ. ಓ, ಅದಕ್ಕೆ ಆಟ ಆಡ್ತಿರೋದು ಅವಣ್ಣ ನಮ್ಮ ಜೊತೆ. ಓಹೋ, ಇದನ್ನ ಕಟ್ ಮಾಡ್ಬಿಡು, ಹೇಳ್ತೀನಿ. ಡಿಸ್ಕನೆಕ್ಟ್ ಮಾಡ್ಬಿಡು, ಮನೆಗೆ ಹೋಗಿರೋದು ಮೇನ್ ವೈರೇ ಕಟ್ ಮಾಡ್ಬಿಡು, ಮತ್ತಿನ್ನು ಹಾಕ್ಲೇಬಾರ್ದು ಯಾರು, ಆ ರೀತಿ ಮಾಡ್ಬಿಡು. ಪೂರಾ ಮನೇನ ಕಟ್ ಮಾಡೋಣ. ವೈರ್ ಕಟ್ ಮಾಡ್ಬಿಡು. 3800 ರೂಪಾಯಿ ಬಿಲ್ ಕಟ್ಟೋ ತನಕ ಜಾಯಿಂಟ್ ಮಾಡಲೇಬೇಡ, ಆಯ್ತಾ? ಸರಿ, ಕಟ್ ಮಾಡ್ತೀನಿ ಈಗ. ಮೇನ್ ವೈರ್ ಕಟ್ ಮಾಡು. ಬೋರೆಗೌಡರು ಚೆನ್ನಾಗಿ ಆಟಾಡ್ಸನ್ ನಾವು. ಇವ್ರು ಬೀಗ ಹಾಕೊಂಡು ಹೋಗೋದಲ್ಲ, ನಾವು ಆಡ್ಸನ್ ಈಗ. ಕಟ್ ಆಗೈತಿ ಈಗ. ಸರಿ, ಅಲ್ಲಿ ಇಟ್ಟಿರ್ತೀನಿ ಬಿಲ್ಲು, ಬಂದು ನೋಡ್ಲಿ. ಮಕ್ಳು ಹೇಳಿದ್ದು ತಾತ ಕುಂಡ್ಕೊಂಡು ಓಡೋತು ಅಂತ. ಈ ಏಜಲ್ಲಿ ಬಿದ್ದು ಹೆಚ್ಚು ಕಮ್ಮಿ ಅದು ಯಾರು ನೋಡ್ತಾರೆ ಲೈನ್ಮನ್? ಹೂ ಅಣ್ಣ, ಏನು ಅವ್ರಿಗೆ ಏನು ಸಮಸ್ಯೆ ಇದೆಯೋ ಏನೋ. ಹಲೋ. ಹಲೋ, ಏನೇ ಎಲ್ಲಿದ್ದೀರಾ? ಡ್ಯೂಟಿಲಿದ್ದೀನಿ ಕಣೆ. ಹೌದಾ, ಸರಿ ಊಟಕ್ಕೆ ಬನ್ನಿ. ಊಟ ಬೇಡ ಹೋಗ್ಯತ್ಲ, ಈಗ ನೋಡಿ ಸಾಕಾಗತ್ತೆ. ಹಳ್ಳಿ ಕಡೆ ಏನಾಯ್ತು? ನಾವು ಬರೋದು ನೋಡಿ ಬೀಗ ಹಾಕೊಂಡು ಹೋಗ್ತಾರೆ ಕಣ. ಮನೇಲೆಲ್ಲ ದುಡ್ಡು ಕಟ್ಬೇಕಲ್ಲ ಅಂತಾರೆ. ಅಯ್ಯೋ, ನನಗಂತೂ ಸಾಕಾಗೋಯ್ತು ಈ ಜೀವನ. ಯಾತಕಾರ ಇಲ್ಲಿ ಕೆಲ್ಸಕ್ಕೆ ಬಂದೆ ಅನ್ನಂಗೆ ಆಗ್ತೈತೆ ನನ್ನ ಬಿಲ್ ಕಲೆಕ್ಟ್ರಿಗೆ. ಸರಿ, ಬೇಗ ಬನ್ನಿ ಊಟಕ್ಕೆ. ಊಟನೂ ಬೇಡ ಎಂಥದ್ದು ಬೇಡ, ನೀನು ಊಟ ಮಾಡ್ಕ. ಮಕ್ಳಿಗೆ ಹುಷಾರು ಕಣೆ, ಮಕ್ಳಿಗೆ ನೋಡ್ಕ. ಹಾಂ ಸರಿ, ನೀವು ಹುಷಾರಾಗಿ ಬನ್ನಿ. ಬರ್ತೀನಿ. ಊಟ ಬೇಡ ನನಗೆ. ಅಲ್ಲೇ ಊಟ ಮಾಡ್ತೀರಾ? ಊಟವೇ ಬೇಡ ನನಗೂ ಲೈನ್ಮನ್ಗೂ ಸಾಕಾಗೋಯ್ತು. ನೋಡಿ ಜನಗಳು ಪಜಿತಿನ ಕಟ್ಟಕ್ಕೆ ಇಲ್ಲ ದುಡ್ಡು ಕರೆಕ್ಟಾಗಿ. ಸರಿ ಕಣೆ, ನಾನು ಚೂರು ಬಿಸಿ ಇದ್ದೀನಿ. ಹಾಂ ಸರಿ, ಬಾಯ್. ಬಾಯ್ ಕಣೆ, ಇಲ್ಲ. ಲೈನ್ಮನ್ ಇಲ್ವದಾ? ಒಂದು ಲೈನ್ಮನ್ಗೆ ಒಂದು ಫೋನ್ ಮಾಡಂತೇಳಿ. ಹಲೋ. ಹಲೋ, ಹೇಳೋಣ. ಎಲ್ಲಿದ್ದಿ ಲೈನ್ಮನ್? ಇಲ್ಲೇ T1 ತಿನ್ನಕ್ಕೆ ಬಂದಿದ್ದೆ. ಬಾಯಲ್ಲಿ 1-2-3 ಜನ ಕಟ್ಟಿಲ್ಲ, ಅವ್ರು ಲೈನ್ ಕಟ್ ಮಾಡಂತೆ ವೈರು. ಆದಷ್ಟು ಬೇಗ ಬರಪ್ಪ. ಸರಿ, ಬರ್ತೀನಿ ತಡಿ ಅಣ್ಣ, ತಿನ್ಕೊಂಡು. ಬೇಗ ಬಂದ್ಬಿಡು. ಸರಿ ಕಣಪ್ಪ, ಆಯ್ತು. ಯಾರೊಳಗೆ? ನಾವಮ್ಮ ಕರೆಂಟ್ ಬಿಲ್ಲರು. ಮೀಟರ್ ಬೋರ್ಡ್ ಎಲ್ಲಿದೆಯಮ್ಮ? ಕರೆಂಟ್ ಬಿಲ್ ಬಂದಿದೆ. ಎಷ್ಟು ಬಂದಿದ್ಯಾ? 500 ರೂಪಾಯಿ ಬಂದಿದೆ. ಯಾಕೆ ಅಂದ್ರೆ ವಾಷಿಂಗ್ ಮಿಷಿನ್ ಇದೆಯಲ್ವಾ, ಬರುತ್ತೆ. ಓಡಿಸಿ ಬಿಟ್ಟು ಮಿನಿಮಮ್ ಚಾರ್ಜ್ ಬಂದೇ ಬರುತ್ತೆ. ಅದ್ಮೇಲೆ ವಾಷಿಂಗ್ ಮಿಷಿನ್ ಇದೆ, ಟಿವಿ ಇದೆ, ಬಂದೇ ಬರುತ್ತೆ. ಕಟ್ತೀರಿ ಹೆಂಗಮ್ಮ? ಕಟ್ತೀನಪ್ಪ, ಕಟ್ಬಿಡಿ. ರಸೀದಿಯದು ಕಟ್ಟಿದ್ದೇನೆ ಸರ್. ಏನಣ್ಣ ಅಂದ್ರೆ ನಾವು ಕರೆಂಟ್ ಬಿಲ್ಲರಪ್ಪ. ಕರೆಂಟ್ ಬಿಲ್ ಕೊಟ್ಟೋ ಅಂತ ಬಂದು ತಿಂಗಳಾತಲ್ಲ, ಅದಕ್ಕೆ ಬಂದು. ಇಷ್ಟು ಬೇಗ ಒಂದು ತಿಂಗಳಾಗೋತಾ? ತಿಂಗಳಾಗೋತು. ಎಷ್ಟು ಬಂದಿತ್ತು ನೋಡೋಣ. ನೋಡ್ತೀನಿ ತಡಿ. 1000 ರೂಪಾಯಿ ಬಂದೈತಲ್ವ ನಿಂದು ಈ ಸರಿ ಕರೆಂಟ್ ಬಿಲ್ಲು? ಅಯ್ಯಪ್ಪ, 1000 ರೂಪಾಯಿ ಬಂದಿತ್ತೇನಣ್ಣ? ನೋಡಲ್ಲಿ ಬಿಲ್ ನಿಂಗೆ ಕೊಟ್ಟಿನಲ್ಲ, ಎಷ್ಟೈತೆ ಅನ್ನೋದು. 1000 ರೂಪಾಯಿನೇ ಬಂದಿರೋದು. ಕಟ್ಟು. ನಾನು 2 ದಿನದಿಂದ 3 ದಿನದಿಂದ ಅಂಗಡಿ ಬಾಗ್ಲೇ ತೆಗ್ದಿಲ್ವಣ್ಣ. ನೀನು 2 ದಿನ ಅಲ್ಲ 3 ದಿನ ಇರ್ಲಿ ಬಿಡ್ಲಿ, ತಿಂಗಳ ಬಿಲ್ಲು 250 ಬಂದೇ ಬರುತ್ತೆ ಚಾರ್ಜ್. ಎಷ್ಟು ಓಡಿಸ್ತಿ ಅಷ್ಟು ಬರುತ್ತೆ ಮತ್ತೆ ಕರೆಂಟ್ ಬಿಲ್, ಆಯ್ತಾ? ಅಣ್ಣ, ಏನಣ್ಣ ಹಿಂಗ್ ಮಾಡ್ಬಿಟ್ರೆ? ನಾನೇ ಮಾಡಕ್ ಅದು ಬರೋದು ಬಿಲ್ಲೇ ನೀನು ಕೊಟ್ಟಿರೋದು, ಆಯ್ತಾ? ಸರಿ. ಕಟ್ಟು. ಒಂದು 5 ನಿಮಿಷ ತಡಿ ಅಣ್ಣ. 5 ನಿಮಿಷ ಏನಕ್ಕಪ್ಪ? ಅಣ್ಣ ಒಂಚೂರು ತಡಿ ಅಣ್ಣ, ಮನೆಗೆ ಹೋಗ್ಬರ್ತೀನಿ. ಬೇಗ ಬರ್ಬೇಕು. ಆಯ್ತು. ನಮಗೂ ಬೇರೆ ಬೇರೆ ಕೆಲಸ ಇರ್ತವೆ, ಬೇರೆ ಬೇರೆ ಕಡೆ ಹೋಗ್ಬೇಕು. ಸರಿ ಅಣ್ಣ, ಆಯ್ತು. ಒಂದು 5 ನಿಮಿಷ ಅಣ್ಣ. ಬೇಗ ಆಗ್ತೀಯಲ್ಲ, ಬೇಡ ಬಿಡು, ಇಲ್ಲೇ ಇರ್ತೀವಲ್ಲ ನಾವು, ಬೇಗ ಹೋಗಿ ಬಂದ್ಬಿಡು. ಅದೇ ಎಲ್ಲಿಗೆ ಹೋಗ್ತೀಯ? ಯಾರು ಬಂದು ಕತ್ಕೊಂಡು ಹೋಗ್ಬಿಡ್ತಾರೆ ಅಂಗಡಿ ಸಾಮಾನು. ಒಂದು 5 ನಿಮಿಷ ತಡಿ ಅಣ್ಣ.
ಸರಿ ಕಣಪ್ಪ ಆಯ್ತು, ಬೇಗ ಬಂದ್ಬಿಡು. ಹಾ ಬರ್ತೀನಿ. ಲೈನ್ ಮ್ಯಾನ್ ಒಂದು ಬರೋ ಡೌಟು ಲೈನ್ ಮ್ಯಾನ್, ಹಾ ಮೇನ್ ಫ್ಯೂಸು ವೈರ್ ಎಲ್ಲ ಕಿತ್ಬಿಡಿ ಒಂದು ಹೇಳ್ತೀನಿ. ನಮ್ಮನೆ ಆಟ ಆಡ್ತಾನೆ ಇವನು, ಹಾ ಕಿತ್ತಾಕದ್ಲಿ ಮೇನ್ ವೈರ್. ಕೇಳ್ತೀನಿ ಅಣ್ಣ ಒಂಚೂರು. ಅವ್ನು ಬರೋ ಡೌಟು ಯಾವಾಗಲೂ ಹಿಂಗೆ ಮಾಡ್ತಾನೆ. ಸರಿ ಬಿಡು, ಒಳ್ಳೆ ಕೆಲಸ ಮಾಡಿದೆ ನೀನು ಕಟ್ ಮಾಡಿದ್ದು. ನಡಿ. ಅಣ್ಣ ಯಾಕಣ್ಣ ಮನೆಯಲ್ಲಿ ಕರೆಂಟ್ ಬರ್ತಿಲ್ಲ, ಅಂಗಡಿ ವೈರು ಕಿತ್ಬಿಟ್ರಣ್ಣ. ಯಾಕೆ ಅಂದ್ರೆ ನೀನು ಇಷ್ಟೊತ್ತರ ಬರಲಿಲ್ಲ ಅದಕ್ಕೆ ನಾನು ಕಟ್ ಮಾಡಿಸ್ತೀನಿ. 1000 ರೂಪಾಯಿ ತರಕ್ ಹೋದ ಕಣಣ್ಣ. ಹೇಳ್ಬೇಕು ತಾನೆ, ದುಡ್ಡು ತರಕ್ ನಾನು ಹೋಗ್ತೀನಿ. ಇಲ್ಲೇ ಕಣ್ಮುಂದನೆ ಐತಲ್ಲ ನನ್ನ ದುಡ್ಡು. ನನ್ಗೆ ಹೆಂಗ್ ಗೊತ್ತು ನೀನು ದುಡ್ಡು ತರಕ್ ಹೋಗ್ತಿದ್ಯಾ ಏನೋ ಅಂತ. ಸರಿ ಬಿಡು, ಅಲ್ಲ ಕಟ್ ಮಾಡ್ಬಿಟ್ರೆ ಇದ್ದಕ್ಕಿದ್ದಂಗೆ ನೀನು ದುಡ್ಡು ಕಟ್ಟಿಲ್ಲ ಅದಕ್ಕೆ ಕಟ್ ಮಾಡಿಸ್ತೆ. ಲೈನ್ ಮ್ಯಾನ್ ರೆಡಿ ಮಾಡು. ಸರಿ ಕೊಟ್ಟಿ ನೋಡೋಣ 1000 ರೂಪಾಯಿ. ಬಿಲ್ ಕೊಡ್ತಡಿ. ಹಿಂಗ್ ಮಾಡ್ಬಿಟ್ರೆ ಹೆಂಗಣ್ಣ? ನೀ ಮುಂಚೆನೆ ಹೇಳಿ ನಾ ಕಟ್ ಮಾಡಕ್ ಹೋಗ್ತಿರ್ಲಿಲ್ಲ. ನನಗೆ ಬರ್ತೀನಿ 5 ನಿಮಿಷ ಇಂಥ ಸುಮಾರು ಜನ ನೋಡ್ಬಿಟ್ಟು ನಾನು ಗೊತ್ತಾ, ಬರ್ತೀನಿ ಅಂದ್ರೆ ಹಂಗೆ ಓಡೋಗ್ತಾರೆ, ಹಂಗೆ ಸೈಡಲ್ ಹಾಸಿ. ನಮಗೂ ಕಾದಿ ಸಾಕಾಗತ್ತೆ. ಒಂದೇ ಮನೆನಾ 100 ಮನೆ ನೋಡ್ಬೇಕು ನಾವು, ಆಯ್ತಾ? ನಂಗೂ ಗೊತ್ತಣ್ಣ ನಿಮ್ ಕಷ್ಟ. ಕಮರ್ಷಿಯಲ್ ಅಂತ ಕಟ್ಲೇಬೇಕು, ಮನೆ ಹೆಂಗೋ ನಡೀತೇವೆ. ತಿಂಗಳು ಈ ಸತಿ 1000 ರೂಪಾಯಿ ಬಂದ್ಬಿಟ್ಟಿತ್ತಲ್ಲ. ಹೇಳ್ತಿಲ್ವಾ ಕಮರ್ಷಿಯಲ್ ಅಲ್ವಾ, ಬಂದೇ ಬರುತ್ತೆ ಜಾಸ್ತಿ, ಆಯ್ತಾ? ನಿಮ್ಮಿಂದ ಇವತ್ತು ಅಂಗಡಿ ಬಾಗ್ಲೆ ತೆಗಿಯಕ್ಕೆ ಆಗಲಿಲ್ಲ. ಅಯ್ಯೋ ನಾವೇ ಮಾಡ್ದಪ್ಪ, ತೆಕ್ಕ ನಿನ್ ಬಾಕ್ಲು, ಯಾರು ಬೇಡ ಅಂತೀವಿ, ಆಯ್ತಾ? ಅಲ್ಲ ನಾನು ದಿನದ ಕೆಲಸ ಎಲ್ಲ ದುಡಿತೀನಿ ಅಷ್ಟು, ಅದುದೇ ಕಳ್ತಾನಣ್ಣ. ಏನ್ ಮಾಡೋಣಪ್ಪ. ಸರಿ ಆಯ್ತು ಬರಿ. ನಡಿಯಪ್ಪ ಲೈನ್ ಮ್ಯಾನ್, ಬೇರೆ ಕಡೆ ಹೋಗೋಣ ನಾವು. ನಡೆಯೋಣ. ನಿಧಾನಕ್ಕೆ ಬಾ ಲೈನ್ ಮ್ಯಾನ್, ಕಲ್ಲಿದಾವಿಲ್ಲ. ಏನಕ್ಕೆ ಹಿಂಗೆ ಮಾಡೋರು ಇವರು? ಏನ್ ಮಾಡ್ತೀಯಪ್ಪ, ಬೆಂಗಳೂರಲ್ಲಾದ್ರೆ ಬಿಲ್ಡಿಂಗ್ಗಳು ಹತ್ಬೇಕು, ಹಳ್ಳಿ ಕಡೆ ಎಲ್ಲ ಸಂದಿ ಪಂದಿ ಗಲ್ಲಿ ಎಲ್ಲ ಸುತ್ತಾಡ್ಬೇಕು. ಹಲೋ ಹೇಳಿ, ಯಾರು? ಕರೆಂಟಾ? ಒಂದು 10 ನಿಮಿಷ ಕೊಡ್ತೀವಿ ರೀ, ಇಲ್ಲಿ ಎಲ್ಸಿಗೆ ತಗೊಂಡವ್ರೆ. ಹಾಂ ಇರಿ, ಇಲ್ಲಿ 10 ನಿಮಿಷ ಕೊಡ್ತಾರೆ, 10-15 ನಿಮಿಷ ಬರುತ್ತೆ ಕರೆಂಟು. ಹಾಂ ಹಲೋ, ಯಾರು ಅಣ್ಣ? ಲೇಟ್ ಆಯ್ತು ಕಣ, ಎಲ್ಸಿ ತಾಂಡಿದ್ದೀವಿ. ಎಲ್ಲಿ ಮರದ ಮೇಲೆ ಅಲ್ಲಿ ಕಂಪದ ಮೇಲೆ ಮರ ಬಿದ್ದುಬಿಟ್ಟೈತೆ, ಹಂಗಾಗಿ ಎಲ್ಸಿ ತಾಂಡಿದ್ದೀವಿ. ಲೇಟ್ ಆಯ್ತು ಕಣ, 1 ಗಂಟೆ. ನೀವು ಬರೀ 50 ಸರಿ ತಲೆ ತಿಂತೀರ ಫೋನ್ ಮಾಡಿ. ನಾನು ಹೇಳಿ ಸಾಕಾಯ್ತು, ಇಡೋಣ ಫೋನ್ ಹತ್ಲಾಗಿ. ಎಷ್ಟು ಜನಕ್ಕೆ ಹೇಳೋಣ ನಾವು, ಸಾಕಾಯ್ತು ಹೇಳಿ ಇಡೋಣ ಫೋನ್ ಹತ್ಲಾಗಿ. ಸಾಕಾಯ್ತು ನಮ್ಗಂತೂ ಲೈನ್ ಮ್ಯಾನ್, ಹೇಳಿ ಜನಗಳಿಗೆ ಎಲ್ರೂ. ಈ ಡಿಪಾರ್ಟ್ಮೆಂಟೇ ಬೇಡ ಅನ್ಸುತ್ತೆ ಕಣ ಲೈನ್ ಮ್ಯಾನ್, ನಮ್ಗೆ ಇವೆಲ್ಲ ಬಿಟ್ಬಿಡೋಣ ಅನ್ಸುತ್ತೆ. ಬಿಡತ್ತಾಗಿ ಬಿಟ್ರೆ ಏನು ಮಾಡ್ತೀಯ, 8 ಮಕ್ಳಿಗೆ ಸಾಕ್ಬೇಕಲ್ಲ, ಅದೊಂದು ನೆನ್ಪು ಬರುತ್ತೆ. ಏನು ಮಾಡ್ತೀಯಾ, ಕಷ್ಟನೋ ಸುಖನೋ ಏನು ಮಾಡೋದು, ಮಾಡೋಣ ನಡಿಯಪ್ಪ ಕೆಲಸ. ಮೀಟ್ರು ಭಾಳ ಹಳೇರಿ ಇದು. ಹಳೆ ಮೀಟ್ರ್ ಕಣಪ್ಪ, ನಾನೇ ಬಂದಾಗ ನಾನೇ ಇರೋದಿಲ್ಲ. ನೀವು ಒಳಗೆ ಹಾಕೊಂಡ್ಬಿಟ್ರೆ ಹೆಂಗೆ, ನಮ್ಗೆ ಹೆಂಗ್ ಗೊತ್ತಾಗ್ತಿಲ್ಲ, ಆಚೆ ಇರ್ಬೇಕು ಮೀಟರ್ ಬಾಕ್ಸ್ಗಳೆಲ್ಲ. ಅವ್ರು ಬಂದ್ ಹೋಗ್ತಾರೆ, ನಾನೇ ಇರೋದಿಲ್ಲ. ನಂಬರ್ ಎಷ್ಟು ನೋಡ್ರಿ ಅದು? 03 20 17. ಕರೆಂಟ್ 6 ತಿಂಗಳು ಕಟ್ಟೇ ಇಲ್ವಲ್ಲ ಜಿ? ಅಯ್ಯೋ ಕಟ್ಬೇಕಾಗಿತ್ತು, ಮನೆ ಕಟ್ಟಿರ್ಲಿಲ್ಲ ನಾನು. 1,500 ಬಂದಿತ್ತು ಬಿಲ್ಲಿಂದು. 1,500 ಬಂದಿದ್ದ. ಪಪ್ಪಿ ಹೊಡೆದು ಕಟ್ತೀನಿ. ಒಬ್ರಿಗೆ ಒಳ್ಳೆ ಸ್ಕೀಮ್ ಇಲ್ಲ ಈಗ, ಅದು ಮುಗ್ದ ಸರ್ಕಾರ 6 ತಿಂಗಳ ನಿನ್ ಬಿಟ್ಟೈತ್ ಬಿಡಿ. ನೀ ಕಟ್ಟಿಲ್ಲ, 6,000 ಕಟ್ಟಿಲ್ಲ ನೀನು. ನಿಮ್ ಕೈ ಮುಗಿತೀನಿ ಕಟ್ಟ. ಆಮೇಲೆ ಅಲ್ಲ ನೀನ್ 6 ತಿಂಗಳು ಕರೆಂಟ್ ಬಿಲ್ ಕಟ್ಟಿಲ್ಲ. 6 ತಿಂಗಳಿಗೆಲ್ಲ ನೀನು 1 ವರ್ಷ ಆಯ್ತು ಕರೆಂಟ್ ಬಿಲ್ ಕಟ್ಟಿದ್ರೆ ಸರಿ. ಇಲ್ಲವರೆ ಲೈನ್ ಮ್ಯಾನ್ ಬಂದ್ರು, ಅವ್ರೆ ಅದಕ್ಕೆ ಕರ್ಕೊಂಡ್ ಬಂದಿರೋದು, ಕಟ್ ಮಾಡಕ್ಕೆ ಬಂದಿರೋದು ವೈರು. ಇವತ್ತು ಕಟ್ ಮಾಡಿಬಿಡೋದು ವೈರು, ಇವತ್ತು ಕಟ್ ನೀನ್ ನಾಳೆ ನಾಳೆ ಕೇಳಕ್ಕಾಗಲ್ಲ. ನಾವು ಕಟ್ ಮಾಡಿ ಹೋಗ್ತೀವಿ, ನೀವು ದುಡ್ಡು ಕಟ್ಟಾದ್ಮೇಲೆ ನಾವು ರೆಡಿ ಮಾಡ್ಕೊಡ್ತೀವಿ, ಆಯ್ತಾ? ಲೈನ್ ಮ್ಯಾನ್ ಕಟ್ ಮಾಡ್ಬಿಡು, ವೈರ್ ಕಟ್ ಮಾಡು, ಕಟ್ ಮಾಡು. ಬೇರೆ ಕಂಬ ಅಲ್ಲಿ ಹುಷಾರು. ಈ ವಜ್ಜಿ ನನ್ನ ಕೆಲಸ ಬುದ್ಧಾಗಲ್ಲ. ಯಾವಾಗ ಹೇಳಿದ ಮಾತೆ ಕೇಳಲ್ಲ ನೀವು. ಹೇಳಿದ ಮಾತು ಕೇಳೋದಂದ್ರೆ ನೀನ್ ಹೇಳ್ತೀವಾ? ಹೇಳಿದ ಮಾತಂದ್ರೆ ನನಗೆ ಕೇಳಲ್ಲ ಅವೆಲ್ಲ. ನೀನ್ ನಾಳೆ ನಡೆದ ತಗೊಂಬ ದುಡ್ಡು, ನೀನ್ ದುಡ್ಡು ಕಟ್ಟಿದ್ಬಿಡಿ, ನಾವು ರೆಡಿ ಮಾಡ್ಕೊಡ್ತೀವಿ, ಆಯ್ತಾ? ಆದಷ್ಟು ಬೇಗ ಕಟ್ಕ. ನಿನಗೆ ಸಮಸ್ಯೆ, ಕಟ್ ಮಾಡೋರೆ ಕಚ್ಚೆ ಮೇಲೆ ಹೆಂಗಿರ್ತೀಯ ನೀನು, ಮೊಮ್ಮಗ ಹೆಂಗಿರ್ತೀರಿ ಬರೇ? ಕಟ್ ಮಾಡಿದ್ಯಪ್ಪ, ಕೈ ಹಿಡ್ಕೊಂಡು ತಿರ್ಗಾಡೋದು. ನೀನ್ ನಾಳೆ ನಡೆದ ಕಟ್ಟಾದ್ರೆ ನಮ್ಮ ನಂಬರ್ ಅಲ್ಲಿ ಇರೋ ಆಫೀಸಲ್ಲಿ ಬರ್ತೀವಿ. ಸರಿ, ಆಯ್ತು.